इस न्यूज को स्पॉन्सर किया है सर फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। सर फैंटेसी वाटर पार्क, एड्रेस बीरनकपो नियर गौशावली दरगाह, KGF, कर्नाटका। कॉन्टैक्ट डिटेल्स 9483444290, 9480107826। कर्नाटका गुलबर्गा शहर के एवन शाही गेस्ट हाउस में बीजेपी के लीडर CT रवि ने प्रेस कॉन्फ्रेंस करते हुए मीडिया के नुमाइंदों से बात करते हुए मौजूदा सिद्धरामैया सरकार पर शिकंजा कसा। CT रवि ने कांग्रेस पार्टी के कर्नाटका सरकार के वजीरों से मुखातिब होकर कहा कि MP इलेक्शन में अगर तुम्हारे हल्के असेंबली में वोटिंग पॉजिटिव नहीं करवाई तो खामियाजा भुगतना पड़ेगा। ये कहा था सिद्धरामैया सरकार ने। अब कई हल्के जात में जहां पर कांग्रेस के विजरा हैं, वहां पर कांग्रेसी उम्मीदवार हार गए, बीजेपी की जीत हुई। इस बात को लेकर CT रवि ने विजरा को होशियार रहने का मशवरा दिया। आइए देखते हैं तफसीली रिपोर्ट। ब्यूरो रिपोर्ट, अतराफ टीवी उर्दू न्यूज। ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಒಂದು ವರ್ಷ ಪೂರ್ಣಗೊಂಡು 13ನೇ ತಿಂಗಳು ನಡೀತಾ ಇದೆ. ಒಂದು ವರ್ಷ ಒಂದು ತಿಂಗಳು. ಯಾವುದೇ ಅಭಿವೃದ್ಧಿ ಯೋಜನೆಗಳಿಗೆ ಶ್ರೀಕಾರ ಹಾಕಿದಂಥ ಒಂದು ಉದಾಹರಣೆಯು ರಾಜ್ಯದಲ್ಲಿ ಸಿಗೋದಿಲ್ಲ. ಅಭಿವೃದ್ಧಿ ಅನ್ನೋದು ಒಂದು ಮರೀಚಿಕೆಯಾಗಿದೆ. ಅಭಿವೃದ್ಧಿಯ ಜಾಗದಲ್ಲಿ ಅವ್ಯವಹಾರ ಮಾತ್ರ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 100% ಲೂಟಿ. ಬಿಜೆಪಿ ಸರ್ಕಾರದ ಮೇಲೆ ಸುಳ್ಳು ಆರೋಪ ಮಾಡಿದ್ರು 40% ಅಂತ. ಈಗ 100ಕ್ಕೆ 100ರಷ್ಟು ಹಣವನ್ನು ಲೂಟಿ ಮಾಡಿ ನಕಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಲೂಟಿ ಹೊಡೆಯೋ ಕೆಲಸ ಮಾಡಿದ್ದಾರೆ. ನಮಗೆ ಮಾಹಿತಿ ಇದೆ, ಬರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಮಾತ್ರ ಇದು ಸೀಮಿತ ಆಗಿಲ್ಲ. ಲಂಬಾಣಿ ತಾಂಡ್ಯ ಅಭಿವೃದ್ಧಿ ನಿಗಮದಲ್ಲಿ, ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಈ ರೀತಿ ನಕಲಿ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ. ಕರ್ನಾಟಕ ರಾಜ್ಯ ಕಳೆದ 13 ತಿಂಗಳಲ್ಲಿ ಒಳ್ಳೆ ಕಾರಣಕ್ಕೆ ಚರ್ಚೆ ಆಗಲೇ ಇದೆ. ಹತ್ಯೆ ಮತ್ತು ಆತ್ಮಹತ್ಯೆಗೆ ಆ ಕಾರಣಕ್ಕೆ ದೊಡ್ಡ ಚರ್ಚೆ ಆಯಿತು. ಮತ್ತು ದಾಖಲೆ ಪ್ರಮಾಣದಲ್ಲಿ ಹತ್ಯೆ ಮತ್ತು ಆತ್ಮಹತ್ಯೆ ಎರಡೂ ಕೂಡ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮೀರಿಸಿದೆ. ಆತ್ಮಹತ್ಯೆಯಲ್ಲಿ ದಾಖಲೆ, ಹತ್ಯೆಯಲ್ಲಿ ದಾಖಲೆ. ನಿರಂತರವಾಗಿ ಕಲುಷಿತ ಕುಡಿಯೋ ನೀರಿನ ಚರ್ಚೆ ರಾಜ್ಯದಲ್ಲಿ ಆಗ್ತಾ ಇದೆ. ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತವರು ಜಿಲ್ಲೆ, ಬೆಳಗಾವಿ ಮತ್ತು ಕೋಲಾರದಲ್ಲಿ 2 ಸಾವಾಯಿತು, 17 ಮಂದಿ ಅಸ್ವಸ್ಥಗೊಂಡರು. ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ 3 ವರ್ಷದ ಮಗು ಸೇರಿ 3 ಮಂದಿ ಮೃತಪಟ್ಟು 200ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡರು. ಕಲಬುರಗಿಯಲ್ಲಿ ಕಲುಷಿತ ನೀರು ಪೂರೈಕೆಯಿಂದ ಜಯದೇವ ಹೃದ್ರೋಗ ಆಸ್ಪತ್ರೆ ಮತ್ತು ಜಿಮ್ಸ್ ಅದರ ಶಸ್ತ್ರಚಿಕಿತ್ಸೆಯನ್ನು ಬಂದ್ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು
ಅವರು ರಾಜ್ಯದ ಎಲ್ಲಾ ಖಾತೆಗೆ GPA ತಗೊಂಡಿದ್ದಾರೆ. ತನ್ನ ಖಾತೆಯಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು GPA ಪವರ್ ಆಫ್ ಅಟರ್ನಿ, ಜನರಲ್ ಪವರ್ ಆಫ್ ಅಟರ್ನಿ ಅವರು ತಗೊಂಡ್ರೋದು, ಕೊಟ್ಟಿರೋದಲ್ಲ. ನೀವು ಹೋಮ್ ಮಿನಿಸ್ಟರ್ ಬಗ್ಗೆ ಇಮಿಡಿಯೇಟ್ ರಿಯಾಕ್ಟ್. ಹೋಮ್ ಮಿನಿಸ್ಟ್ರಿ ಬಗ್ಗೆ ಏನಾದ್ರು ಚರ್ಚೆ ಆಯಿತು ಅಂದರೆ ಇಂಡಸ್ಟ್ರಿ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ. ಚೀಫ್ ಮಿನಿಸ್ಟರ್ ಖಾತೆ ಅಲ್ಲೂ ಇವ್ರು ಕೈ ಆಡಿಸ್ತಾರೆ. ಸೂಪರ್ CM. ಆದರೆ ತನ್ನ ಖಾತೆಯಲ್ಲಿ ಈ ರೀತಿ ಕಲುಷಿತ ನೀರಿನ ಸರಬರಾಜಿಗೆ ಇದುವರೆಗೂ 17ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ನೂರಾರು ಜನ ಆಸ್ಪತ್ರೆ ಸೇರಿದ್ದಾರೆ. ಡೋಂಟ್ ಕೇರ್. ಈ ಮನಸ್ಥಿತಿ ಅವ್ರದ್ದಿದೆ. ಈ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ವಿರುದ್ಧ ಕರ್ನಾಟಕ ಹೈಕೋರ್ಟ್ ಗರಂ ಆಗಿದ್ದ 6,700 ಕೋಟಿ ರೂಪಾಯಿ ಅನುದಾನ ಬಳಕೆಯ ವಿವರ ಕೊಡಬೇಕು ಅಂತ ಸೂಚನೆ ಕೊಟ್ಟಿದೆ. ಈ 1 ವರ್ಷದಲ್ಲಿ ಈ ಸರ್ಕಾರ ತನ್ನ ನೀತಿಯನ್ನಾಗಿ ಮಾಡಿಕೊಂಡಿರೋದು ಬೆಲೆ ಏರಿಕೆ. ನೋಡಿ, ಬಂದ ತಕ್ಷಣನೇ ಅಬಕಾರಿ ಸುಂಕ ಹೆಚ್ಚಳ ಮಾಡಿ, ಸ್ಟಾಂಪ್ ಡ್ಯೂಟಿ ಹೆಚ್ಚಿಸಿ, ಮೋಟಾರ್ ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಹೆಚ್ಚಳ ಮಾಡಿ, ರೈತರು ತಗೊಳ್ತಕ್ಕಂಥ ಉತ್ತಾರ ಪಾಣಿ, ಇನ್ಕಮ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಬೆಲೆಯನ್ನು ಹೆಚ್ಚಿಸಿದೆ. 2 ಬಾರಿ ಪೆಟ್ರೋಲ್ ಡೀಸೆಲ್ ಮೇಲಿನ ಸೆಸ್ ಅನ್ನ ಹೆಚ್ಚಳ ಮಾಡಿ. ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿ ಅವ್ರ ವಿಡಿಯೋ ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಲಭ್ಯ ಇದೆ. ಅವತ್ತು ಹೇಳ್ತಾರೆ, ಇಂಧನ ಬೆಲೆ ಏರಿಕೆ ಮಾಡಿದ್ರೆ ಎಲ್ಲಾ ಬೆಲೆಗಳ ಏರಿಕೆಗೆ ರಹದಾರಿ ಇದ್ದಂತೆ ಅಂತ ಹೇಳ್ತಾರೆ. ಇಂಧನ ಬೆಲೆ ಏರಿಕೆ ಆದರೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅವ್ರು ಹೇಳಿದ್ರು ಆಟೋ ದರ ಜಾಸ್ತಿ ಆಗುತ್ತೆ, ಬಸ್ ದರ ಏರಿಕೆ ಆಗುತ್ತೆ, ಎಲ್ಲದರ ದರವೂ ಏರಿಕೆ ಆಗುತ್ತೆ. ಬೆಲೆ ಹೆಚ್ಚಳಕ್ಕೆ ಇಂಧನ ದರ ಹೆಚ್ಚಿಸಿದ್ರೆ ಅದು ಎಲ್ಲಾ ಬೆಲೆಗಳ ಹೆಚ್ಚಳಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು 2 ಬಾರಿ ಇಂಧನ ದರದ ಹೆಚ್ಚಳ ಮಾಡಿ. ಇತ್ತೀಚೆಗಷ್ಟೇ 3 ರೂಪಾಯಿ ಪೆಟ್ರೋಲ್ ಮೇಲೆ, 3 ರೂಪಾಯಿ ಡೀಸೆಲ್ ಮೇಲೆ, ಅದಕ್ಕಿಂತ ಮುಂಚೆ 1.25 ರೂಪಾಯಿ ಹೆಚ್ಚಳ ಮಾಡಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಖ್ಯಾತಿಗೆ ಒಳಗಾಗಿರುವ ರಾಮಲಿಂಗಾರೆಡ್ಡಿಯವರು ಬಸ್ ದರ ಹೆಚ್ಚಳದ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಬಹುಶಃ ಇವರು ಗಾಳಿ ಮೇಲೊಂದು ತೆರಿಗೆ ಹಾಕ್ಬಿಟ್ರೆ, ಭೂಮಿ ನೋಂದಣಿ ಶುಲ್ಕ ಹೆಚ್ಚು ಮಾಡಾಗಿದೆ, ಇಂಧನ ದರ ಹೆಚ್ಚು ಮಾಡಾಗಿದೆ, ಅಲ್ಲಿಗೆ ಅಗ್ನಿ ಬಂತು, ಭೂಮಿ ಬಂತು, ನೀರಿನ ದರ ಹೆಚ್ಚಳ ಚಿಂತನೆ ಮಾಡಿದ್ದಾರೆ. ಗಾಳಿ ಮೇಲೆ ಒಂದು ತೆರಿಗೆ ಹಾಕ್ಬಿಟ್ರೆ ಪಂಚಭೂತಗಳ ಮೇಲೂ ತೆರಿಗೆ ಹಾಕಿದಂತ ಕೀರ್ತಿಯೋ ಕ್ರೆಡಿಟ್ ಅಂತ ಹೇಳಕ್ ಹೋಗಲ್ಲ ನಾನು, ಕುಖ್ಯಾತಿ ಇವ್ರದಾಗ. ಕೀರ್ತಿ ಅನ್ನೋದು ಒಳ್ಳೆ ಸಂಗತಿಗಳಿಗೆ ಕೀರ್ತಿ ಅಂತ ಹೇಳೋದು, ಇಂಥ ಜನವಿರೋಧಿ ನಿಲುವುಗಳನ್ನ ಕೀರ್ತಿ ಅಂತ ಕರಿಬಾರ್ದು. ಇದು ಕುಖ್ಯಾತಿ ಇವ್ರದ್ದು ಆಗತ್ತೆ. ಇಷ್ಟಾದ್ಮೇಲೂ ನೋಡಿ, ಕಳೆದ 8 ತಿಂಗಳಿಂದ ಹಾಲಿನ ಸಬ್ಸಿಡಿಯನ್ನ ರಿಲೀಸ್ ಮಾಡಿಲ್ಲ. 8 ತಿಂಗಳಿಂದ ಮನೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಮ್ಮ ಖಜಾನೆ ಭರ್ತಿಯಾಗಿದೆ, ಖಜಾನೆ ತುಂಬಿ ತುಳುತ್ತಿರೋ ಖಜಾನೆಯಲ್ಲಿ ರೈತರಿಗೆ ಹಾಲಿನ ಸಬ್ಸಿಡಿ ದರ ಕೊಡ್ಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ. ಗುತ್ತಿಗೆ ಶಿಕ್ಷಕರಿಗೆ 13 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಮಾಡಿ ಶಿಕ್ಷಕರನ್ನ ಕಾಂಟ್ರಾಕ್ಟ್ ಮೇಲೆ ತಗೊಂಡ್ರಲ್ಲ, ಅತಿಥಿ ಶಿಕ್ಷಕರು, ಅವ್ರಿಗೆ ಸಂಬಳ ಕೊಟ್ಟಿಲ್ಲ. ಗುತ್ತಿಗೆದಾರರು ಈಗಾಗಲೇ 5 ಜನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸಾಲದ ಸುಳಿಗೆ ಸಿಲುಕಿ 5 ಜನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೇರವಾಗಿ ಅವ್ರ ಕಾರಣ ವಿವರಿಸಿರೋದು, ನಮಗೆ ಮಾಡಿದ ಕೆಲಸಕ್ಕೆ
ಕೆಲಸಕ್ಕೆ ಸರ್ಕಾರದಿಂದ ಬಿಲ್ ಬಂದಿಲ್ಲ, ಮತ್ತೆ ಮಾಡ್ಲಿಕ್ಕೆ ಕೆಲಸನೂ ಇಲ್ಲ. ಗುತ್ತಿಗೆದಾರರ ಸಂಘದವರು ಫಸ್ಟ್ ಮೀಟ್ ಮಾಡಿ ಹೇಳಿದ್ದಾರೆ, ನಾವು ಸಾಲ ಮಾಡಿ ತಂದಿರುವ ಮಿಷನರೀಸ್, ಅದು ಟಿಪ್ಪರು, ಬುಲ್ಡೋಜರು, ಇನ್ನೇನೇನೋ ಇರ್ತಾವಲ್ಲ, ಟಾರ್ ಪ್ಲಾಂಟು, ಇವನ್ನೆಲ್ಲವನ್ನು ನಾವು ಗುಜರಿಗೆ ಹಾಕಬೇಕಾದಂಥ ಸ್ಥಿತಿ ಇದೆ ಅಂತ ಹೇಳಿ. ಕೆಲಸ ಇಲ್ಲ, ಹಳೆ ಬಿಲ್ ಬಂದಿಲ್ಲ, ಇದು ಈ ಸ್ಥಿತಿ. ಆದಾಯದ ಮೂಲದ ಕ್ರೋಢೀಕರಣಕ್ಕೆ ಆಸ್ತಿ ಮರಕ್ಕೆ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಸಲಹೆ ಕೊಡೋಕ್ಕೆ ಒಂದು ವಿದೇಶಿ ಕಂಪನಿ, ಅವರ ಆದಾಯ ಕ್ರೋಢೀಕರಣಕ್ಕೆ ಕೊಟ್ಟಿರೋ ಸಲಹೆ ಮನೆ ಹಾಳು ಸಲಹೆ. ಆ ಮನೆ ಹಾಳು ಸಲಹೆಗೆ ಕೊಡೋದಕ್ಕೆ ಅವ್ರಿಗೆ ದುಡ್ಡು. ಈ ಯಾವುದಕ್ಕೂ ಪರಿಹಾರ ಕೊಡಬೇಕು ಅನ್ನೋ ಚಿಂತನೆ ಕಾಂಗ್ರೆಸ್ ಪಾರ್ಟಿಗೂ ಇಲ್ಲ, ಅವರ ಸಚಿವ ಸಂಪುಟಕ್ಕೂ ಇಲ್ಲ. ಅವ್ರ ಸಚಿವ ಸಂಪುಟದ ಚಿಂತೆ ಏನು ಅಂದರೆ, DCM ಎಷ್ಟಿರಬೇಕು, ಯಾವ್ಯಾವ ಜಾತಿಗಿರಬೇಕು ಅನ್ನೋದು ಅವ್ರ ಚಿಂತೆ. ಇದು ರಾಜ್ಯದ ಅಭಿವೃದ್ಧಿಗೆ ವೇಗ ಕೊಡೋದಕ್ಕೆ ಹೆಚ್ಚುವರಿ DCM ಬೇಕು ಅಂತಲ್ಲ. DCM ಶಿವಕುಮಾರ್ ಅವರ ವೇಗಕ್ಕೆ ಕಡಿವಾಣ ಹಾಕೋದಕ್ಕೆ, ಅವರು ಮುಖ್ಯಮಂತ್ರಿ ಕುರ್ಚಿಗೆ ಬಂದು ಕೂರೋದಂತೆ ಮೂಗುದಾರ ಹಾಕೋದಕ್ಕೆ ಹೆಚ್ಚುವರಿ DCMಗಳ ಕೂಗು ಮತ್ತೊಮ್ಮೆ ಶುರುವಾಗಿದೆ. ಲೋಕಸಭೆ ಚುನಾವಣೆಗೆ ಮುಂಚೆನೇ ಈ ಕೂಗಿತ್ತು. ಆಗ ಉಪಮುಖ್ಯಮಂತ್ರಿಗಳು ಗರ್ಜಿಸಿ, ಯಾರಾದರೂ ಇದನ್ನ ಸಾರ್ವಜನಿಕವಾಗಿ ಚರ್ಚೆ ಮಾಡಿದ್ರೆ ಹುಷಾರ್ ಅಂತ ಹೇಳಿದ್ರು. ಲೋಕಸಭೆ ಚುನಾವಣೆಯ ಸೋಲಿನ ನಂತರ ಅವರ ಗರ್ಜನೆ ಕ್ಷೀಣವಾಗಿದೆ. ಅವರು ಗುಟ್ರು ಹಾಕಿದ್ರು ಕೂಡ ಕೇಳೋ ಸ್ಥಿತಿನಲ್ಲಿ ಯಾರೂ ಇಲ್ಲ. ನಾವು ಇಂಧನ ನೀತಿ, ಜನವಿರೋಧಿ ನೀತಿ ವಿರುದ್ಧ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರತಕ್ಕಂಥ ಹಗರಣ, ಆ ಹಗರಣ ಕಾಂಗ್ರೆಸ್ ಪಾರ್ಟಿಯ ಚುನಾವಣೆಯ ನಿಧಿಗೆ ದುರ್ಬಳಕೆ ಆಗಿದೆ ಅಂತಕ್ಕಂಥ ಸಂಶಯವೂ ಕೂಡ ನಮಗಿದೆ. ಈಗಾಗಲೇ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ, ರಾಜ್ಯದ ವಿಪಕ್ಷ ನಾಯಕರ ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಕ್ಕೆ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ವರ್ಗಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಮತ್ತು ಬೆಲೆ ಏರಿಕೆ ನೀತಿ ವಿರುದ್ಧ ಹೋರಾಟವನ್ನ ಕೈಗೆತ್ತಿಕೊಂಡಿದ್ದೀವಿ. ವಿಧಾನಸೌಧದ ಒಳಗೂ ಹೋರಾಟ ಮಾಡ್ತೇವೆ. ಒಂದು ಸಿದ್ದರಾಮುಲ್ಲಾ ಖಾನ್ ಅನ್ನೋದು ಅವರ ನೀತಿಯನ್ನ ಪ್ರತಿಬಿಂಬಿಸಿ ನಾನಾ ಮಾತನ್ನ ಹೇಳಿದೆ. ಓಲೈಕೆಯ ನೀತಿ ಇದೆಯಲ್ಲ, ಓಲೈಕೆಯ ನೀತಿಯನ್ನ ಪ್ರತಿಬಿಂಬಿಸಿ ನಾನು ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದೆ. ಸಂಸ್ಕಾರದ ಕಾರಣದಿಂದ ನಮಸ್ಕಾರ ಮಾಡಿದೆ. ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾಡಿ. ಅರ್ಜುನ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ಭೀಷ್ಮ ಮತ್ತು ದ್ರೋಣಾಚಾರ್ಯರ ಆಶೀರ್ವಾದ ಪಡಿತಾನೆ. ಮುಂಬರ್ತಕ್ಕಂಥ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ನಾನು ಕೂಡ ಅರ್ಜುನನ್ ರೀತಿನಲ್ಲಿ ಆಶೀರ್ವಾದ ತಗೊಂಡಿದ್ದೀನಿ. ರವಿ ಅವರ ಈಗ ನೀವು ಹೇಳ್ತಾರಲ್ಲ ಮುಂದೆ ಭೀಷ್ಮ ದ್ರೋಣ ಅಂತ ಏನದು ಅವ್ರ ಪಾತ್ರ ನಿಮಗೆ ಬಿಟ್ಟಿದ್ದೀನಿ. ಕೆಲವರು ಧೃತರಾಷ್ಟ್ರ ಇದ್ದಾರೆ, ನಮಸ್ಕಾರ ಕೆಲವರು ಧೃತರಾಷ್ಟ್ರ ಇದ್ದಾರೆ, ಕೆಲವರು ಭೀಷ್ಮರಿದ್ದಾರೆ, ಕೆಲವರು ದ್ರೋಣಾಚಾರ್ಯರಿದ್ದಾರೆ, ಕೆಲವರು ಶಲ್ಯ ಅಂತ ಮಾವುದಿರು ಇದ್ದಾರೆ, ಕೆಲವರು ಶಕನಿಗಳು ಇದ್ದಾರೆ. ಹಿರಿಯರಿಗೆ ನಮಸ್ಕಾರ ಮಾಡೋದು ನಮಗೆ ನಮ್ಮ ಮನೆಯಿಂದ ಕಲಿಸಿರುವಂಥ ಸಂಸ್ಕಾರ. ಆ ಸಂಸ್ಕಾರಕ್ಕೆ ಅನುಗುಣವಾಗಿ ನಮಸ್ಕಾರ ಮಾಡಿದ್ದೀನಿ. ಅವ್ರ ನೀತಿಯನ್ನ ಪ್ರತಿಬಿಂಬಿಸಿ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದ್ದೀನಿ. ನೋಡಿ ನಾವೇನಂದ್ರೆ ಸ್ವೀಕಾರ ಅಂಶಕ್ಷೀರ ನ್ಯಾಯದ ಬಗ್ಗೆ ನಿಮಗೆ ಗೊತ್ತಿದೆಯಲ್ವಾ? ನಮಗೆ ಒಳ್ಳೇದೇನಿದೆಯೋ ಅದನ್ನ ಮಾತ್ರ ನಾವು ಸ್ವೀಕಾರ ಮಾಡ್ತೀವಿ. ಹಂಗಾಗಿ ಏನು ತೊಂದರೆ ಇಲ್ಲ. ನಮಗೆ ಸುತ್ತ ಎಷ್ಟು ಜನ ಸುತ್ತಕೊಂಡ್ರು ನಾವು ಅವ್ರ ಹತ್ರ ಇರೋ ಒಳ್ಳೇದನ್ನಷ್ಟೇ ಗ್ರಹಿಸ್ತೀವಿ. ಎಲ್ಲ ಸಮಾಜವನ್ನು ಹಿಂದುತ್ವದ ಐಡಿಯಾಲಜಿ ಮತ್ತು ರಾಷ್ಟ್ರೀಯತೆಯ ಐಡಿಯಾಲಜಿಯಲ್ಲಿ ಜೋಡಿಸಿ ಮೌಲ್ಡ್ ಮಾಡಿ ಸಂಘಟನೆ ತಗೊಂಡು ಹೋಗ್ಬೇಕು. ಈ ಎಲ್ಲದಕ್ಕೂ ಪರಿಹಾರ ಅಲ್ಲೇ ಸಿಗುತ್ತೆ. ಆವಾಗ ಸಾಮಾಜಿಕ ನ್ಯಾಯವನ್ನು ಒಳಗೊಡುತ್ತೆ. ಇದು ಇನ್ಕ್ಲೂಸಿವ್ನೆಸ್, ಎಲ್ಲ ಪರಿಹಾರನೂ ಅಲ್ಲೇ ಸಿಗುತ್ತೆ. ಅದು ಮಾಡಬೇಕು. ಅದ್ರಾ
इंसाफ टीवी, हर बात सच के साथ।